ಪಾಕಿಸ್ತಾನದಲ್ಲಿ ನರಸಿಂಹ ಸರ್ ತಾವೇನು ಹೆಂಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ, ಏನು ಅರಾಜಕತೆನ ಅಥವಾ ಆ ದೇಶ ಇರೋದೇ ಹಂಗ ಬ್ಯಾಡ್ ಟೈಮ್ ಕೆಟ್ಟ ಸಮಯ ಅಂತ ಶುರುವಾದರೆ ಯಾವ ಕಡೆಯಿಂದ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಾರಲ್ಲ, ಆ ಸ್ಥಿತಿಲಿ ಇವತ್ತು ಪಾಕಿಸ್ತಾನ ಇದೆಯಾ ಅಂತ? ಖಂಡಿತ ಎಲ್ಲ ಶಬ್ದಗಳು ಚೆನ್ನಾಗಿ ಹೇಳಿದ್ದಾರೆ. ಇದು ಕರ್ಮ ಆಲ್ವೇಸ್ ಮೂವ್ಸ್ ಇನ್ ಅ ಸರ್ಕಲ್. ಸೊ ಅವ್ರು ಮಾಡಿದ ಕರ್ಮಗಳೆಲ್ಲ ಅವ್ರವ್ರಿಗೆ ಅಂಟ್ಕೋತಾ ಇದೆ. ಅವ್ರು ಹೇಳ್ದಂಗೆ ಅವರು ಸೃಷ್ಟಿಸಿದ ವಿಷಜಂತುಗಳನ್ನ ಅವರೇ ಕಚ್ಚಕ್ಕೆ ಶುರು ಮಾಡಿದೆ. ಕೆಟ್ಟ ಕಾಲ ಬಂದಾಗ ಎಲ್ಲರೂ ಕೂಡ ನಿಮಗೆ ಇದಾಗಿ ತೊಂದರೆ ಆಗುತ್ತೆ. ಇಷ್ಟು ದಿವಸ ಬಲೂಚಿಸ್ತಾನ್ ನೀವು ಹೇಳ್ದಂಗೆ ಅವರೇ ಇರಬಹುದು ಅನ್ಸುತ್ತೆ. ಅವರೇ ಇದ್ರೆ ಇಟ್ ಇಸ್ ವೆರಿ ಜಸ್ಟಿಫೈಡ್ ಮೂವ್ ಫ್ರಮ್ ದೆಮ್. ಯಾಕಂದ್ರೆ ದೇ ಆರ್ ಸೀಕಿಂಗ್ ಜಸ್ಟಿಸ್ ನಾವ್, ಇದು ಬೆಸ್ಟ್ ಟೈಮ್ ಅಂತ. ಆ ಕಡೆ ಅದಾಗ್ತಿದೆ, ಹಿಂದ್ಗಡೆ ಆಫ್ಘಾನಿಸ್ತಾನ್ ಕೂಡ ಏನಂತ ಹೆಲ್ಪ್ ಇಲ್ಲ, ಈ ಕಡೆ ಇಂಡಿಯಾ ಇದಿದೆ. ಸೊ ಈ ಒಂದು ಮಾಡಿದ ಎಲ್ಲ ಥರದ ಕೆಟ್ಟ ಕೆಲಸದ ಏನಿದೆ ಒಂದು ಅಂತಿಮ ಒಂದು ಇಫ್ ಯು ಬಿಲೀವ್ ಇನ್ ಗಾಡ್, ದೇವ್ರು ಕೊಡ್ತಿರೋದು ಶಿಕ್ಷೆ ಅದು ಫಲಿತಾಂಶ ಅಂದರೆ ಇದಾಗಿದೆ. ಇದರಿಂದ ಇನ್ನೂ ಅದು ಲಾಹೋರ್ ಏರ್ಪೋರ್ಟ್ ಹೊರಗಡೆನೇ ಐಡಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಇಟ್ಟಿದ್ದಾರೆ. ಅಂದರೆ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಆಲ್ಸೋ ವರ್ಕಿಂಗ್ ಅಗೇನ್ಸ್ಟ್ ದೆಮ್. ಒಂದು ಕಾಲದಲ್ಲಿ ಒಂದು 10 ವರ್ಷದ ಕೆಳಗಡೆ ಈ ಥರದ್ದು ನಮ್ಮ ದೇಶದಲ್ಲಿ ಆಗ್ತಿದೆ, ಎಷ್ಟು ಬೇಜಾರಾಗಲ್ವಾ? ಆ ಸ್ಥಿತಿ ಈಗ ಅವರಲ್ಲಿ ಆಗ್ತಿದೆ. ಅವ್ರು ಮಾಡಿದ ಒಂದು ಕರ್ಮದ ಒಂದು ಫಲಿತಾಂಶ ಏನಿದೆ ಅವರ ಕಣ್ಣಾರೆ ನೋಡ್ತಾ ಇದ್ದಾರೆ. ಎಸ್, ಆಸ್ ಯು ಕರೆಕ್ಟ್ಲಿ ಸೆಡ್, ಇದು ಅರಾಜಕತೆ. ಯಾಕೆಂದ್ರೆ ಒಂದು ದೇಶ ಬಲವಾಗಿರ್ಬೇಕಂದ್ರೆ ಒಂದು ರಾಜಕೀಯ ಲೀಡರ್ಶಿಪ್ ಇರಬೇಕು, ಒಂದು ಮಿಲಿಟರಿ ಲೀಡರ್ಶಿಪ್ ಇರಬೇಕು, ಆಮೇಲೆ ಜನಗಳಲ್ಲಿ ಒಂದು ಸಂಘಟನೆ ಅಂದು ಒಂದು ಸೌಹಾರ್ದ ಮನೋಭಾವನೆ ಇರಬೇಕು. ಇದರಲ್ಲಿ ಯಾವುದೂ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಸರ್ಕಾರ ಮತ್ತು ಸೇನೆಯ ಮೇಲೆ ನಂಬಿಕೆ ಇರಬೇಕು. ಅದೇ ಇಲ್ಲ, ಅಲ್ಲಿ ವಿಶ್ವಾಸ ನಂಬಿಕೆ ಅನ್ನೋದು ಈಗ ಸದ್ಯಕ್ಕಿಲ್ಲ. ಆದ್ರಿಂದ ಒಂದದು ಇಂಟರ್ನಲ್ಲಿ, ಇನ್ನೊಂದು ಭೌಗೋಳಿಕವಾಗಿ ಕೂಡ ಅಮೆರಿಕಕ್ಕಾಗಲಿ ಇವ್ರಿಗಾಗಲಿ ಇವ್ರನ್ನ ಒಂದು ಟೆರರಿಸ್ಟ್ ಕಂಟ್ರಿ ಅಂತಾನೆ ನೋಡ್ತಿದ್ದಾರೆ ಅಷ್ಟೇ. ಅವ್ರು ಮಾಡ್ತಿರೋ ಕರ್ಮಗಳೆಲ್ಲ ದುಷ್ಕೃತ್ಯ ಅಂತಾನೆ ನೋಡ್ತಿದ್ದಾರೆ ಅಷ್ಟೇ ಹೊರತು ಇವರೊಂದು ಸಜ್ಜನರು, ಇವ್ರಿಗೆ ಯಾಕಪ್ಪ ಈಗ ದುರ್ಗತಿ ಬಂತು ಅಂತ ಯಾರು ನೋಡ್ತಿಲ್ಲ. ಅದರಿಂದ ಅವ್ರಿಗೆ ಎಲ್ಲಾ ತರ ಪಾಯಿಂಟ್ಸ್ ಹೇಳ್ತಾರಲ್ಲ, ಈಗ ಜ್ಯೋತಿಷ ಕೇಳಕ್ ಹೋದ್ರೆ 7.5 ವರ್ಷ ಎಲ್ಲಾ ಗ್ರಹಗಳು ಆ ತರ ಇವ್ರಿಗೆ ಎಲ್ಲಾ ಗ್ರಹಗಳು ತುಂಬಿಟ್ಟಿದೆ. ಈಗ ಅವ್ರದ್ದು ಕೊಡ ತುಂಬಿದೆ, ಕೊಡ ಬಸ್ಟ್ ಆಗೋ ಪರಿಸ್ಥಿತಿ ಎಲ್ಲಾ ಗ್ರಹಗಳು ಈಗ ಲೈನಲ್ಲಿ ನಿಂತಿದೆ. ಖಂಡಿತ ಸಿಲೆಬಸ್ ಇದ್ದಿದ್ದು ಮಾಕ್ ಡ್ರಿಲ್, ಔಟ್ ಆಫ್ ಸಿಲೆಬಸ್ ಬಂದಿದ್ದು ಬಂದ್ಬಿಟ್ಟು ನಮಗೆ ಪಾಕ್ ಡ್ರಿಲ್ ನಾವು ನೋಡಿದ್ವಿ. ಈಗ ಚಾಪ್ಟರ್ 2 ಸಿಂಧೂರ ಚಾಪ್ಟರ್ 2 ಬರುತ್ತಾ ಅನ್ನೋದು ಒಂದು ಕುತೂಹಲ ಎಲ್ರಿಗೂ. ಸೇನೆ ಇದು ಆಲ್ರೆಡಿ ಪ್ರಿಪರೇಷನ್ ಆಗಿ ಒಂದು ರೈಟ್ ಟೈಮಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೋಡ್ಕೊಂಡು ನಾವು ಹೆಜ್ಜೆ ಎಕ್ಸಾಕ್ಟ್ಲಿ. ಈಗ ನಾವು ಸಿಂಧೂರ 2 ವರ್ಷನ್ ಸ್ವಲ್ಪ ತಡೆ ಹಿಡಿಯೋಣ. ಓಕೆ, ವಿ ವಿಲ್ ವೇಟ್ ಫಾರ್ ದೆಮ್ ಟು ಕಮ್ ಅಂಡ್ ಅಟ್ಯಾಕ್. ವಾಟ್ ವಿಲ್ ದೇ ಅಟ್ಯಾಕ್? ವಿ ಅಟ್ಯಾಕ್ ಭಯೋತ್ಪಾದಕ ತಾಣಗಳ ಮೇಲೆ ನಾವು ದಾಳಿ ಮಾಡಿದ್ದು ನಮ್ಮಲ್ಲಿಲ್ಲ. ಸೊ ಲೆಟ್ ದೆಮ್ ಕಮ್ ಅಂಡ್ ಅಟ್ಯಾಕ್ ಅವರ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್, ಲೆಟ್ ದೆಮ್ ಕಮ್ ಅಂಡ್ ಅಟ್ಯಾಕ್ ಅವರ್ ಮಿಲಿಟರಿ ಪ್ರೊಡಕ್ಷನ್ ಯೂನಿಟ್ಸ್, ಲೆಟ್ ದೆಮ್ ಕಮ್ ಅಂಡ್ ಅಟ್ಯಾಕ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ದೆನ್ ದ ಗೇಮ್ ವಿಲ್ ಸ್ಟಾರ್ಟ್. ಅವಾಗ ಯುದ್ಧಕ್ಕೆ ಆಹ್ವಾನ ಕೊಟ್ಟಂತಲ್ವಾ? ಗೇಮ್ ಸ್ಟಾರ್ಟ್ ಆಗ ಮುಂಚೆನೆ ಮುಗಿದೋಗ್ಬಿಡುತ್ತೆ. ಯಾಕಂದ್ರೆ ಸಚ್ ಬ್ಯಾಡ್ ಸ್ಟೇಟ್ ನಮ್ಮಲ್ಲಿ ಇರೋ, ನಾವು ಅವ್ರಿಗೆ ಒಂದು ಟ್ರಿಗರಿಂಗ್ ಪಾಯಿಂಟ್ ನಾವು ಕಾಯ್ತಾ ಇದೀವಿ ಅಷ್ಟೇ ಬಿಟ್ರೆ ನಾವು. ಬಟ್ ಯುದ್ಧ ಹಂಗ ಆಗಲ್ಲ ಅಲ್ವಾ ಸರ್? ಯುದ್ಧ ಅನ್ನೋದು ಒಂದು ಸರ್ತಿ ಶುರುವಾದಾಗ ನಮ್ಮ ಕಣ್ಮುಂದಿನ ಎಕ್ಸಾಂಪಲ್ ಆಗ್ಲೇ ಮಾತಾಡಿದಂಗೆ ರಷ್ಯಾ ಯುಕ್ರೇನ್ ವಾರ್ ಆರಂಭದಲ್ಲಿ ಇದು ರಷ್ಯಾದವರು ಯುಕ್ರೇನ್ ಒಂದು 4 ದಿನಕ್ಕೆ ಹೊಸಕಾಕ್ಬಿಡ್ತಾರೆ ಅಂತ ಅನ್ಕೊಂಡ್ವಿ ನಾವು. ಪರಿಸ್ಥಿತಿ ಬೇರೆ ಇದೆ. ಯುಕ್ರೇನ್ ಕಥೆನೇ ಬೇರೆ ಇತ್ತು. ಯುಕ್ರೇನ್ ಅಲ್ಲಿ ಏನಕ್ಕಾಯ್ತು ಅಂತಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಪುಟಿನ್ ತುಂಬಾ ಮೂಲೆಗೆ ತಳ್ಳಿಬಿಟ್ರು, ಕಾರ್ನರ್ ಮಾಡಿದ್ರು. ನ್ಯಾಟೋ ಈಗ ಅವರು ಅವಾಗ US ಬ್ರೇಕ್ ಡೌನ್ ಆದಾಗ ನ್ಯಾಟೋ ನಾವಾಗ ಇದೆಯೋ ಸ್ಟೇಟಸ್ಕೋ ಮೇಂಟೈನ್ ಮಾಡ್ತೀವಿ, ನಿಮ್ಮಷ್ಟು ನೀವಿರಿ ಅಂತ. ಇವ್ರು ಒಂದೊಂದಾಗಿ ನ್ಯಾಟೋಗೆ ನಾನು ನಿನ್ನ ಸೇರ್ಕೊ, ಇವ್ರನ್ನ ಸೇರ್ಸ್ಕೊ, ಇವ್ರು ಫೈನಲಿ ದಿ ಕೇಮ್ ಟು ದ ಲೆವೆಲ್ ಆಫ್ ಟೇಕಿಂಗ್ ಯುಕ್ರೇನ್ ಇನ್ ಟು ದೆಮ್, ನ್ಯಾಟೋ. ದೆನ್ ಪುಟಿನ್ ಥಾಟ್ ನವ್ ಆರ್ ನೆವರ್. ಸೊ ಈ ಸ್ಟ್ರಕ್. ಬಟ್ ಯುಕ್ರೇನ್ಗೆ ಇಡೀ ವೆಸ್ಟ್ ಸಪೋರ್ಟ್ ಇದೆ, ಅಮೇರಿಕಾಯಿಂದ ಹಿಡಿದು ಈಗ ಟ್ರಂಪ್ ಬಂದ್ಬಿಟ್ಟು ನಾನೇನು ಮಾಡೋಲ್ಲ ಗಲಾಟೆ ನಡೀತಾ ಅವ್ರ ಮಧ್ಯೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ವಿ ಹ್ಯಾವ್ ಪ್ಲೇಡ್ ಎ ಬ್ಯೂಟಿಫುಲ್ ಗೇಮ್. ಪುಟಿನ್ ಡಿಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಬ್ರೈನ್ ವಾಟ್ ಅವರ್ ಗೌರ್ಮೆಂಟ್, ಮೋದಿಸ್ ಗೌರ್ಮೆಂಟ್. ಕೆಲವರು ಕೆಲವು ನ್ಯಾಷನಲ್ ಡಿಬೇಟ್ನಲ್ಲಿ ನೋಡ್ತಾ ಇದ್ದಿದ್ದು ಹೆಂಗೆ ಅಂತಂದರೆ, ಪಾಕಿಸ್ತಾನಕ್ಕೆ ಮಮತಾ ಹೇಳಿದಂಗೆ ಚೀನಾದವ್ರು ತುಂಬ ದೊಡ್ಡ ಸಪೋರ್ಟ್ ಮಾಡಿಬಿಡ್ತಾರೆ ಅಂತಕ್ಕಂಥ ಬಲ ಇದೆ ಅವರಿಗೆ, ಚೀನಾದ ಬಲ ಇದೆ ಅಂತ ನಾವು ಹೇಳ್ತಾ ಇದ್ದೀವಲ್ವಾ. ಅವರು ಚೀನಾಗಿಂತ ಅತಿ ಹೆಚ್ಚು ನಂಬಿಕೊಂಡಿರ್ತಕ್ಕಂಥದ್ದು ಇಲ್ಲ. ಅಟ್ ಅ ಮೊಮೆಂಟ್ ನಮಗೆ ಮುಸ್ಲಿಂ ರಾಷ್ಟ್ರಗಳು ನಮ್ಮ ಬಂದೇ ಬರ್ತಾರೆ, ಬಲವಾದ ನಂಬಿಕೆ ಇದೆ ಅವರಿಗೆ. ಬರಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಸರ್ಕಾರ ಆಗ್ಲೇ ಸಾಕಷ್ಟು ಎಲ್ಲರಲ್ಲೂ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಮಾಡಿಬಿಟ್ಟು ಅವ್ರಿಗೆ ಚೆನ್ನಾಗಿ ತಂಪು ಮಾಡಿ ಬಂದಿದೀವಿ ನಾವು. ಅಂದ್ರೆ ಪಾರ್ಟ್ನರ್ಸ್ ಮಾಡ್ಕೊಂಡಿದೀವಿ. ಅವ್ರಿಗೆ ಪ್ರಿಫರೆನ್ಸ್ 110 ದೇಶಗಳಿಲ್ಲ. ಈಗ ಪ್ರಿಫರೆನ್ಸ್ ಹೇಗೆ ಅಂತ ಅಂದ್ರೆ ಇವ್ರಿಬ್ರು ಮಧ್ಯೆ ಯಾನ್ ಚೂಸ್ ಮಾಡೋಣ, ಇವ್ರು ಮಾಡಿದ್ರೆ ಏನ್ ಲಾಭ, ಅವ್ರನ್ನ ಚೂಸ್ ಮಾಡಿದ್ರೆ ಬರೀ ನೆಗೆಟಿವ್ ಆಗಿ ಅವ್ರ ಬ್ರ್ಯಾಂಡಿಂಗು ನೆಗೆಟಿವ್ ಆಗ್ಬಿಡುತ್ತೆ. ಸೌದಿ ಇರ್ಬೋದು, ಏನೇ ಇರ್ಬೋದು. ನೋಡಿ, ಸೌದಿ ಇದ್ದವರು ಆ ಟೈಮಲ್ಲಿ ಇದಾಗಬೇಕಾಯ್ತಾ? ಸೊ ಇಟ್ ಬಿಕೇಮ್ ಪ್ಲಸ್ ಪಾಯಿಂಟ್ ಫಾರ್ ಅಸ್. ಸೊ ಹಾಗಾಗ್ಬಿಟ್ಟು ಪಾಕಿಸ್ತಾನಕ್ಕೆ ಇವತ್ತು ಚೈನಾ ಸಪೋರ್ಟ್ ಮಾಡೋಕ್ಕಲ್ಲ, ಎಕನಾಮಿಕ್ ರೀಸನ್. ನರಸಿಂಹ ಸರ್,
ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆ ಎಷ್ಟು ಅಂದರೆ 18% ಪಾಲು ನಮಗೆ ವಿಶ್ವದ ಜನಸಂಖ್ಯೆಯಲ್ಲಿ ಇರೋದು. ನಾವು ಅಷ್ಟು ಜನ ಇದ್ದೀವಿ. ಸೊ ಮುಂಚೆ ಹೆಂಗಿತ್ತು ಅಂದರೆ ನಾವು ಬೇರೆಯವ್ರ ಹತ್ರ ನಮ್ಮ ಮೇಲೆ ಅಟ್ಯಾಕ್ ಆದಾಗ ನೋಡಿ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ತಗೊಳ್ಳಿ ಸಾಕ್ಷಿ, ಅವ್ರಿಗೆ ಹೇಳಿ, ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತೆಲ್ಲ ನಾವು ಹೋಗ್ಬಿಟ್ಟು ದಯನೀಯ ಸ್ಥಿತಿಯಲ್ಲಿ ಇರ್ತಾ ಇದ್ದೀವಿ. ಬಟ್ ಈಗ ನಾವು ನಮ್ಮ ಪವರ್ ಪ್ರೊಜೆಕ್ಟ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನು ಹೀಗೆ ಅಂದರೆ ಒಂದು ಕಾರ್ ಓಡಿಸ್ತಾ ಇದ್ದೀವಿ, ಅದರಲ್ಲಿ ಕೇವಲ ಆಕ್ಸಿಲೇಟರ್ ಮೇಲೆ ಮಾತ್ರ ನಮ್ಮ ಕಾಲಿರಬೇಕು ಅನ್ನೋ ಸ್ಥಿತಿನಲ್ಲೇ ಭಾರತ ಮೂವ್ ಆಗಬೇಕಾ ಹೆಂಗೆ ಅಂತ? ಇಟ್ಸ್ ಅ ವೆರಿ ಗುಡ್ ಇಂಟೆಲಿಜೆಂಟ್ ಕ್ವಶನ್. ವೈ ನಾಟ್? ಈಗ ನೀವು ಹಿಂದಿನ ಒಂದು ಇದು ನೋಡಿದಾಗ, ನಮ್ಮ ಸ್ಥಿತಿ ನೋಡಿದಾಗ, ಒಂದು 75-78 ವರ್ಷಗಳಲ್ಲಿ ನಮ್ಮ ಒಂದು ಯಾವ ಸ್ಥಿತಿಯಿಂದ ಇಲ್ಲಿವರೆಗೂ ಸ್ಥಿತಿಗೆ ಬಂದಿದ್ದೀವಿ, ಒಂದು ತುಂಬ ಮುಂದೆ ಬಂದಿದ್ದೀವಿ. ಟೆಕ್ನಾಲಜಿ ಕೂಡ ನಮ್ಮದು ವಿ ಹ್ಯಾವ್ ಟೇಕನ್ ಅ ವೆರಿ ಬಿಗ್ ಸ್ಟೆಪ್. ವಿ ಕ್ಯಾನ್ ಕಾಂಪೀಟ್ ವಿತ್ ಎನಿಬಡಿ ಇನ್ ದಿ ವರ್ಲ್ಡ್ ಅಲ್ವಾ? ಆ ಥರ ಒಂದು ಟೆಕ್ನಾಲಜಿ ಸ್ಥಿತಿಗೆ ಬಂದಿದ್ದೀವಿ. ಆ ಒಂದು ದಯನೀಯ ಸ್ಥಿತಿ ಇದ್ದಿದ್ದರಿಂದ ಇಲ್ಲ ಈಗ ನಾವು. ಆ್ಯಂಡ್ ಆಲ್ಸೋ ನೋಡಿ, ನಾನು ಹೇಳ್ತೀನಿ, ನಾವೆಲ್ಲ ನೀವು ನೋಡಿದ್ರಿ ಅಲ್ವ, ಅಟ್ಲೀಸ್ಟ್ ದೇ ವಿಲ್ ವಾಚ್, ನಾವೆಲ್ಲ ರಾತ್ರಿ 9 ಗಂಟೆಗೆ ಫೋನ್ ಆಗ ಕಾಯ್ತಾ ಕೂತಿರ್ತಿದ್ವಿ. ಈಗ ಹಂಗಲ್ಲ, ಕೇಳಿದ್ದೀನಿ ಅಲ್ವಾ? ಸೊ ಅದೇ ಸ್ಥಿತಿ ಈಗ ನೋಡಿ, ಇಲ್ಲಿ ಕೂತ್ಕೊಂಡು ನಾನು ಯಾರಿಗೆ ಬೇಕಾರ ಮಾತಾಡ್ಬೋದು, ಏನು ಬೇಕಾರ ಮಾಡ್ಬೋದು, ಐ ಕ್ಯಾನ್ ಜಸ್ಟ್ ಡೂ ಇಟ್ ಅಂತ ಟೆಕ್ನಾಲಜಿ ಇರುವಾಗ, ವೆಪನ್ಸ್ ಅಲ್ಲಿ ಈಗ ಸ್ಮಾರ್ಟ್ ಇದೆಲ್ಲ ನಮ್ಮ ಮೊನ್ನೆ ನೋಡಿದ ಸ್ಕ್ಯಾಲ್ಪ್ ಅಂಡ್ ಹ್ಯಾಮರ್ ಅಂತೆಲ್ಲ ಅವೆಲ್ಲ ಸ್ಮಾರ್ಟ್ ಇದು. ಒಂದು ಕಾಲದಲ್ಲಿ ಪೌರಾಣಿಕದಲ್ಲಿ ಪಾಶುಪತಾಸ್ತ್ರ ಒಂದ್ಸರಿ ಬಿಟ್ಬಿಟ್ಟೆ ಬರಲ್ಲ ಅಂತಿದ್ರಲ್ಲ, ಅವೆಲ್ಲ ಇದು ಒಂದ್ಸರಿ ನೀವು ಕ್ಲಿಕ್ ಮಾಡಿಬಿಟ್ರೆ ಅದನ್ನು ಅಟ್ಟಿಸ್ಕೊಂಡು ಹೋಗಿ ಹೊಡಿಯುತ್ತೆ. ಅದು ನೆನ್ನೆ ಲಾಯ್ಟ್ರಿಂಗ್ ಮ್ಯುನಿಷನ್ಸ್ ಅಂತಂದ್ರಲ್ಲ, ಅದು ನಾವು ನೋಡಿದೀವಿ. ತಗೊಂಡಾಗ ಹಿಂಗೆ ಬಿಸಾಕಿದ ತಕ್ಷಣ ಒಬ್ಬೊಬ್ಬರನ್ನು ಮಾಡ್ಕೊಂಡು ಹೋಗಿ ಹುಡುಕಿ ಹೊಡೆಯುತ್ತೆ ಅಂತಾರಲ್ಲ, ಹಾಗೆ ಅದು ಮಿಲಿಟರಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ಟೆಕ್ನಾಲಜಿಲಿ ಆಗಿರ್ಬೋದು, IT ನಾವು ತುಂಬ ಮುಂದೆ ಹೋಗ್ತಿರೋದು. ಇನ್ನೊಂದು ಕಾರಣ ನೀವು ಹೇಳ್ದಲ್ಲ, ಭಾರತಕ್ಕೆ ಯಾಕೆ ಇವ್ರು ಹೇಳ್ದಲ್ಲ, 2 ಸ್ನೇಹಿತರಲ್ಲಿ ಯಾರು ಸ್ನೇಹಿತನಿಗೆ ಇದು ಮಾಡಬೇಕು ಅಂತ. ಒಬ್ಬ ಸ್ನೇಹಿತ ಬುದ್ಧಿವಂತ ಚೆನ್ನಾಗಿ ಬೆಳೀತಿದ್ದಾನೆ ಅಂದರೆ ಜನರಲಿ ಇವ್ರು ಗೋಲ್ಡ್ ಇದೆ. ಅದರಿಂದ ಈ ಒಂದು ನೀವು ಆಕ್ಸಿಲೇಟರ್ ಮೇಲೆ ಏನು ಕಾಲಿಟ್ಟಿದ್ದೀವಿ, ಖಂಡಿತ ನಾವು ಹಾಗೆ ಮುಂದೋಗಬೇಕು. ದೇಶದ ಬೆಳವಣಿಗೆ ಬಗ್ಗೆ ನೋಡ್ಕೋಬೇಕು, ನಮ್ಮ ರಕ್ಷಣೆಗಳ ಬಗ್ಗೆ ನೋಡ್ಕೋಬೇಕು. ನೀವು ಮಿಲಿಟ್ರಿ ಬಗ್ಗೆ ಕೇಳಿದ್ರಿ, ಆಕ್ಸಿಲೇಟರ್ ಮೇಲೆ ಹಂಗೆ ಇಟ್ಟು ಹೋಗ್ಬೇಕಾ ಅಂದರೆ ಸ್ವಲ್ಪ ಹೊತ್ತಾದ್ಮೇಲೆ ಬ್ರೇಕ್ ಹಾಕಬೇಕಾಗತ್ತೋ ಏನೋ. ದೆನ್ ಲೆಟ್ ಅಸ್ ಸಿ ಆ ಸಿಚುಯೇಷನ್ ಸಾಂದರ್ಭಿಕವಾಗಿ ಮಾಡಬೇಕು. ಖಂಡಿತ. ಬಟ್ ನಾನು ಸುದರ್ಶನ್ ಸರ್, ನಾನು ನೋಡ್ತಾ ಇದ್ದ ಹಾಗೆ ನಿನ್ನೆ ನಮ್ಮಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು ಬೆಳಿಗ್ಗೆನೆ. ಏನಂತಂದರೆ, ನಮ್ಮ ಈ ಆಪರೇಷನ್ ಸಿಂಧೂರ್ನಲ್ಲಿ ಯಾರ್ಯಾರು ಪೈಲಟ್ಗಳು ಭಾಗಿಯಾಗಿದ್ದರು ಮತ್ತು ವೆಹಿಕಲ್ಸ್ ಎಲ್ಲ ಆಲ್ ಆರ್ ಸೇಫ್ ಅಂತಕ್ಕಂಥ ಮಾಹಿತಿ ಬಂತು. ಇನ್ನೊಂದು ಇನ್ಫಾರ್ಮೇಷನ್ ಬರ್ತಾ ಇತ್ತು, ಜಮ್ಮು ಕಾಶ್ಮೀರ ವಲಯದಲ್ಲಿ J-17 ಏನೋ ಹೊಡೆದಾಕಿದ್ರು ಪಾಕಿಸ್ತಾನದ್ದು ಅಂತಂದ್ಬಿಟ್ಟು. ಈಗ ಈ ಸುದ್ದಿಗಳನ್ನು ಪಾಕಿಸ್ತಾನದ ಪ್ರಜೆಗಳು ನಂಬ್ತಾ ಇದ್ದಾರಂತೆ. ನಾನು ನೋಡ್ಪಟ್ಟೆ ಅದನ್ನು. ಅಂದರೆ ನಮ್ಮ ದೇಶದಿಂದ ಅನೌನ್ಸ್ ಆಗುವ ಅಧಿಕೃತ ಮಾಹಿತಿಗಳನ್ನು ಪಾಕ್ ಪ್ರಜೆಗಳು ನಂಬ್ತಾ ಇದ್ದಾರೆ. ಬಟ್ ಅವರ ದೇಶದಿಂದ ಅಧಿಕೃತವಾಗಿ ಬರ್ತಾ ಇರತಕ್ಕಂಥ ಮಾಹಿತಿಯನ್ನು ಅಲ್ಲಿನ ಜನ ನಂಬ್ತಾ ಇಲ್ಲ. ಹಾಗಾಗಿ ಅವರು ಸರ್ಕಾರದ ಮೇಲೆ, ಸೇನೆಯ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಖಂಡಿತ ಇದು ಸತ್ಯ. ಯಾಕಂದರೆ ಪಾಕಿಸ್ತಾನದ ಹಲವಾರು ಕಡೆ ಭಾರತದ ತಿರಂಗ ಜೆಂಡಾ ಅವರು ಕಟ್ಟಡಗಳ ಮೇಲೆ ಇಟ್ಟಿರ್ಬಿಟ್ಟಿದೆ. ಅಂದರೆ ಇಟ್ ಇಸ್ ಎ ಸಿಂಬಾಲಿಸಮ್. ವಿ ಲಾಸ್ಟ್ ಫೇತ್ ಇನ್ ಯು. ನಾನು ಅದೇ ಹೇಳಿದ್ನಲ್ಲ, ಈ ಆಸಿಮ್ ಮುನೀರ್ ರಿಟಾಲಿಯೇಟ್ ಮಾಡದಿದ್ರೆ ಪಾಕಿಸ್ತಾನದ ಪ್ರಜೆಗಳೇ ಅವನ ವಿರುದ್ಧ ತಿರುಗಿ ಬೀಳ್ತಾರೆ. ಯಾಕಂದ್ರೆ ದ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಕಲ್ ಲೀಡರ್ಶಿಪ್ ಈಸ್ ಇನ್ ಜೈಲ್, ಇಮ್ರಾನ್ ಖಾನ್. ಸೊ ಒಂದ್ಸರಿ ಪಾಕಿಸ್ತಾನ್ ರಿಟಾಲಿಯೇಟ್ ಸರಿ ಎಲ್ಲ ತಣ್ಣಗಾಯ್ತು ಅಂದರೆ ದೇ ಪೀಪಲ್ ಆಫ್ ಪಾಕಿಸ್ತಾನ್ ಅಂಡ್ ದ ಮಿಲಿಟೆಂಟ್ಸ್ ಗ್ರೂಪ್ ವಿಲ್ ಕಿಲ್ ಹಿಮ್. ಡೆಫಿನೆಟ್ಲಿ ಸರ್. ಓಕೆ. ಆಮೇಲೆ ಇನ್ನೊಂದು, ಆರ್ಮಿನಲ್ಲಿ ಏನಾಗಿದೆ ಅಂದರೆ, ಸ್ಪೆಷಲಿ ಆಫ್ಟರ್ ಜಾಫರ್ ಟ್ರೈನ್ ಹೈಜಾಕ್, ದರ್ ಇಸ್ ಅ ಮಾಸ್ ಡೆಸರ್ಷನ್. ಯಾಕಂದ್ರೆ ಜಾಫರ್ ಟ್ರೈನಲ್ಲಿ ಸುಮಾರು 200 ಜನ ಸೈನಿಕರು ಟ್ರಾವೆಲ್ ಮಾಡ್ತಾ ಇದ್ರು. ನೋ ಮೋರ್, ಜಸ್ಟ್ ನ್ಯೂಟ್ರಲೈಸ್. ಸೊ ಆ ಒಂದು ಮೊರಾಲ್ ಎಷ್ಟು ಲೋ ಇದೆ ಅಂದರೆ, ಈಗ ನೀವು ಹೇಳಿದ್ರಲ್ಲ ಅಲ್ಲಿ ಬಲೂಚಿಸ್ತಾನದಲ್ಲಿ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ಒಂದು ಝುವಾಲಜಿ ಪ್ರೊಫೆಸರ್ ಫ್ರಮ್ ಬಲೂಚಿಸ್ತಾನ್ ಬಾಂಬ್ ಸ್ಫೋಟ ಅವರೇ ಮಾಡಿಕೊಂಡು ಆತ್ಮಾಹುತಿ. ನೋಡಿ, ನಮ್ಮ ಕಣ್ಣೆದುರುಗಡೆನೆ ಯಮನ್, ಸಿರಿಯಾ, ಸೋಮಾಲಿಯಾ ಈ ದೇಶಗಳು ಹೇಗೆ ಅವನತಿಯನ್ನು ಕಂಡು ಇವತ್ತಿನ ದಿನ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. ನನಗೇನೋ ಆ ಲಿಸ್ಟ್ಗೆ ವೆರಿ ಸೂನ್ ಪಾಕಿಸ್ತಾನ ಕೂಡ ಸೇರ್ಕೊಂಡ್ಬಿಡುತ್ತೆ. ಇನ್ನು ಮುಂದಕ್ಕೆ ಅವ್ರ ಕೈಲಿ ಭಯೋತ್ಪಾದನೆಗೂ ಸಪೋರ್ಟ್ ಮಾಡೋದಕ್ಕೆ ದುಡ್ಡಿರಲ್ಲ, ಬೇಕು ಅಂತಂದ್ರೂ ಆಗಲ್ಲ. ಆ ಸ್ಥಿತಿಯನ್ನು ತಾನೇ ತಂದ್ಕೋತಾ ಇದ್ದಾರೆ ಅಂತ ಅನ್ಸುತ್ತೆ.